ಸಿದ್ದು ಕರಾರುವಕ್ಕು ದಾಳಿಗೆ ಆರ್ ಅಶೋಕ್ ತಂಡ. ದುಡ್ಡು ಕೊಟ್ಟಿರಲಿಲ್ಲ ಅಂತ ಪ್ರೂವ್ ಮಾಡಲಿ ನೋಡ. ಸುಮ್ಮನೆ ಏನೋ ಹೇಳ್ಬಾರ್ದು ಹಂಗೆಲ್ಲ. 4 ವರ್ಷದಲ್ಲಿ ಬಿಜೆಪಿ ಸರ್ಕಾರದ ಸಾಧನೆ ಏನು? ವಿಪಕ್ಷ ನಾಯಕ ಆರ್ ಅಶೋಕ್ ಗಪ್ಚುಪ್. ಎಷ್ಟು ದುಡ್ಡು ಕೊಟ್ಟಿದ್ರಿ ಅಂತ ಹೇಳಿ ನೋಡ. ನಾವು ಯಾವ ವರ್ಷ ದುಡ್ಡು ಕೊಟ್ಟಿರಲಿಲ್ಲ ಹೇಳಪ್ಪ. ಇಲ್ಲ ಅದನ್ನೇ ಸಿದ್ದು ಕರಾರುವಕ್ ದಾಳಿಗೆ ವಿಪಕ್ಷ ನಾಯಕ ಆರ್ ಅಶೋಕ್ ತಂಡ ಹೊಡೆದಿದ್ದಾರೆ. ಸಿಎಂ ಸಿದ್ದರಾಮಯ್ಯ ತಮ್ಮ ಸರ್ಕಾರದ ಸಾಧನೆ ಬಿಚ್ಚಿಟ್ಟಿದ್ದಾರೆ. ಆದ್ರೆ ರಾಜ್ಯ ಬಿಜೆಪಿ ಸರ್ಕಾರ 4 ವರ್ಷದ ಸಾಧನೆ ಏನು ಅನ್ನೋದಕ್ಕೆ ವಿಪಕ್ಷ ನಾಯಕರ ಬಳಿನೇ ಉತ್ತರ ಇಲ್ಲ. ಹಾಗಾದ್ರೆ ಇವತ್ತು ವಿಧಾನಸಭಾ ಕಲಾಪದಲ್ಲಿ ಸಿಎಂ ಸಿದ್ದರಾಮಯ್ಯ ಬಿಜೆಪಿಗೆ ಸವಾಲಾದ್ರೂ ಏನ್ ಗೊತ್ತಾ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಬಿಜೆಪಿ ನಾಯಕರು ಕಳೆದ ವಿಧಾನಸಭಾ ಚುನಾವಣಾ ಟೈಮಲ್ಲಿ ತಮ್ಮ ಸಾಧನೆ ಅಭಿವೃದ್ಧಿ ಕೆಲಸಗಳನ್ನ ಮುಂದಿಟ್ಟುಕೊಂಡು ಚುನಾವಣೆಗೆ ಹೋಗಲಿಲ್ಲ. ಬದಲಿಗೆ ಹಿಜಾಬ್, ಹಲಾಲ್, ಹಿಂದುತ್ವ, ಮಂದಿರ, ಮಸೀದಿ ಗಲಾಟೆಗಳನ್ನೇ ಅಸ್ತ್ರಗಳನ್ನಾಗಿ ಮಾಡಿಕೊಂಡು ಚುನಾವಣೆಗೆ ಧುಮುಕಿದ್ರು. ಹೀಗಾಗಿನೇ ಪ್ರಧಾನಿ ಮೋದಿ 28 ಸಲ ಬಂದು ಪ್ರಚಾರ ನಡೆಸಿದ್ರು. ಬಿಜೆಪಿ 66ರ ಗಡಿ ದಾಟಲೇ ಇಲ್ಲ. ರಾಜ್ಯದಿಂದ ಆಯ್ಕೆಯಾಗಿ ಹೋಗಿರೋ 25 ಸಂಸದರು ಪಾರ್ಲಿಮೆಂಟ್ ನಲ್ಲಿ ಕರ್ನಾಟಕದ ಸಮಸ್ಯೆಗಳು ಮತ್ತು ಕರ್ನಾಟಕಕ್ಕೆ ಬರಬೇಕಾದ ಅನುದಾನದ ಬಗ್ಗೆ ದನಿ ಎತ್ತುತ್ತಿಲ್ಲ. ಇತ್ತ ಕರ್ನಾಟಕವನ್ನ 3 ವರ್ಷ 10 ತಿಂಗಳು ಆಳಿದ ಬಿಜೆಪಿ ನಾಯಕರು ಕೂಡ ತಮ್ಮ ಆಡಳಿತ ಅವಧಿಯಲ್ಲಿ ರಾಜ್ಯದ ಬಡ ಮತ್ತು ಮಧ್ಯಮ ವರ್ಗದ ಜನರಿಗೆ ಒಂದೇ ಒಂದು ಜನಪ್ರಿಯ ಕಾರ್ಯಕ್ರಮವನ್ನು ಘೋಷಿಸಿರಲಿಲ್ಲ. ಈ ಬಗ್ಗೆ ಇವತ್ತು ವಿಧಾನಸಭಾ ಕಲಾಪದಲ್ಲಿ ಪ್ರಶ್ನೆ ಮಾಡಿರುವ ಸಿಎಂ ಸಿದ್ದರಾಮಯ್ಯ 2013ರಿಂದ 2018ರವರೆಗೂ ರಾಜ್ಯದಲ್ಲಿ ನಮ್ಮ ಸರ್ಕಾರ ಅಸ್ತಿತ್ವದಲ್ಲಿತ್ತು. ಆಗ 5 ವರ್ಷದ ಅವಧಿಯಲ್ಲಿ 14,42,000 ಮನೆಗಳನ್ನ ಕಟ್ಟಿಸಿಕೊಟ್ಟಿದ್ದೇವೆ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಆದ್ರೆ 2019ರಿಂದ 2023ರವರೆಗೂ ಒಟ್ಟು 3 ವರ್ಷ 10 ತಿಂಗಳು ಅಧಿಕಾರದಲ್ಲಿದ್ದ ಬಿಜೆಪಿ ಸರ್ಕಾರ ರಾಜ್ಯದಲ್ಲಿ ಎಷ್ಟು ಮನೆಗಳನ್ನ ಕಟ್ಟಿಸಿಕೊಟ್ಟಿದ್ದ ಲೆಕ್ಕ ಕೊಡಿ, ಅಂಕಿಅಂಶ ಸಮೇತ ನಿಮ್ಮ ಮುಂದಿಡ್ತೀನಿ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಸವಾಲೆಸ್ತಿದ್ದಾರೆ. ಇದಕ್ಕೆ ಉತ್ತರ ಕೊಡಲಾಗದ ವಿಪಕ್ಷ ನಾಯಕ ಆರ್ ಅಶೋಕ್ ಸೈಲೆಂಟ್ ಆಗಿದ್ದಾರೆ. ನಾವು 5 ವರ್ಷದಲ್ಲಿ 14,42,000 ಮನೆಗಳು ಕಟ್ಟಿದ್ವಿ. ಎಲ್ಲಕ್ಕೂ ದುಡ್ಡು ಕೊಟ್ಟಿದ್ದೀವಿ. ಇವರು 5 ವರ್ಷ ಇದ್ರಲ್ಲ, 3 ವರ್ಷ 10 ತಿಂಗಳಿದ್ರಲ್ಲ, ನೀವು ಎಷ್ಟು ಮನೆಗಳನ್ನ ಮಂಜೂರು ಮಾಡಿದ್ರಿ, ಎಷ್ಟು ದುಡ್ಡು ಕೊಟ್ಟಿದ್ರಿ ಅಂತ ಹೇಳಿ ನೋಡ. ನಾವು ಯಾವ ವರ್ಷ ದುಡ್ಡು ಕೊಟ್ಟಿರಲಿಲ್ಲ ಹೇಳಪ್ಪ. ಇಲ್ಲ ಅದನ್ನೇ ಸುಮ್ಮನೆ ಏನು ಆರೋಪ ಮಾಡಿದ್ರೆ ಆರೋಪ ಅಲ್ಲ ಸರ್. ಇಲ್ಲೇ ಸೋಮಣ್ಣ ಅವರು ಇದ್ದಾಗ ಮಾತಾಡಿದ್ರಿ ನಾವು. ಬೇಕಾದ್ರೆ ಆಯ್ತು ಸರ್ ಬಿಟ್ಬಿಡಿ. 20 ವರ್ಷದಲ್ಲಿ ಬೇಕಾದ್ರೆ ಸಾಲ ಮಾಡಿದ್ರೆ ಅಂಶಗಳ ಸಮೇತ ಸಾಲ ಮಾಡಿದ್ರೆ ಹೇಳ್ತೀರಿ ನಾವು. ನೀವ್ ಎಷ್ಟು ಮನೆ ಕಟ್ಟಿದ್ದೀರಾ ಹೇಳಿ. 3 ವರ್ಷದೊಳಗೆ 2 ವರ್ಷ ಕೊರೋನಾ ನಿವಾರಣೆ ಮಾಡೋದ್ರೊಳಗೆ ಹೋಗಿದೆ ಅಧ್ಯಕ್ಷರೇ ಸರ್ಕಾರಕ್ಕೆ. ನಾನು 14,42,000 ಮನೆಗಳು ಕೊಟ್ಟಿದ್ದೀವಿ, ಅದಕ್ಕೆ ದುಡ್ಡು ಕೊಟ್ಟಿದ್ದೀವಿ ಅನ್ನೋದು ಪ್ರೂವ್ ಮಾಡ್ತೀನಿ. ಇವ್ರು ಮಾಡ್ಲಿ, ಇವ್ರು ದುಡ್ಡು ಕೊಟ್ಟಿರಲಿಲ್ಲ ಅಂತ ಪ್ರೂವ್ ಮಾಡ್ಲಿ ನೋಡ. ಸುಮ್ಮನೆ ಏನೋ ಹೇಳ್ಬಾರ್ದು ಹಂಗೆಲ್ಲ. ಇದೊಂದು ಘಟನೆ ಸಾಕು ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಅದೆಂತ ಜನಪರ ಸರ್ಕಾರ ಕೊಡುತ್ತೆ ಅನ್ನೋದಕ್ಕೆ. ಅಂದ್ರೆ ಬಿಜೆಪಿ 3 ವರ್ಷ 10 ತಿಂಗಳಲ್ಲಿ ಒಂದೇ ಒಂದು ಮನೆಯನ್ನ ಅದ್ಯಾಕೆ ಕಟ್ಟಿಸಿಕೊಡ್ಲಿಲ್ಲ? ಅದ್ಯಾಕೆ ಬಿಜೆಪಿ ಅಧಿಕಾರದಲ್ಲಿದ್ದಾಗ ಒಂದೇ ಒಂದು ಜನಪ್ರಿಯ ಕಾರ್ಯಕ್ರಮವನ್ನು ಘೋಷಿಸಿರ್ಲಿಲ್ಲ ಅಂತೇಳಿ ಶ್ರೀಸಾಮಾನ್ಯರು ಪ್ರಶ್ನೆ ಕೇಳ್ತಿದ್ದಾರೆ. ಇನ್ನ ಇಷ್ಟಕ್ಕೆ ನಿಲ್ಲದ ಸಿಎಂ ಸಿದ್ದರಾಮಯ್ಯ ಕೇಂದ್ರ ಸರ್ಕಾರ ಕರ್ನಾಟಕ ಸರ್ಕಾರಗಳನ್ನ ಕೇವಲವಾಗಿ ನೋಡ್ತಿದೆ, ಸರಿಯಾಗಿ ಅನುದಾನ ಬಿಡುಗಡೆ ಮಾಡ್ತಿಲ್ಲ ಅಂತೇಳಿ ಆರೋಪಿಸಿದ್ದಾರೆ. ಕೇಂದ್ರ ಬಿಜೆಪಿ ಸರ್ಕಾರ ನಮ್ಮ ಸರ್ಕಾರಕ್ಕೆ ಮಾತ್ರವಲ್ಲ, ನಿಮ್ಮ ಸರ್ಕಾರ ಇದ್ದಾಗಲೂ ಅನುದಾನ ಕೊಟ್ಟಿಲ್ಲ. ಇದನ್ನ ಪ್ರಶ್ನಿಸದ ನೀವು ರಾಜ್ಯಕ್ಕೆ ಅನ್ಯಾಯ ಮಾಡುತ್ತಿದ್ದೀರಿ. ನಿಮ್ಮ ಪಕ್ಷದಿಂದ ರಾಜ್ಯದ ಆರ್ಥಿಕ ಸ್ಥಿತಿ ಹಾಳಾಗಿ ಹೋಯ್ತು ಅಂತೇಳಿ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಇತ್ತ 3,542 ಕೋಟಿ ರೂಪಾಯಿ ಮೊತ್ತದ ಪೂರಕ ಅಂದಾಜಿನ ಮೇಲೆ ಕಾಂಗ್ರೆಸ್ನ ಬಸವರಾಜ ರಾಯರೆಡ್ಡಿ ವಿಸ್ತೃತವಾಗಿ ಮಾತನಾಡಿದ್ರು. ಕೇಂದ್ರದಿಂದ ಬರಬೇಕಾದ ಅನುದಾನ ನೀಡದೇ ಇದ್ರೂ ರಾಜ್ಯದ ಸಂಸದರು ಧ್ವನಿ ಎತ್ತಿಲ್ಲ, ಇದರಿಂದ ರಾಜ್ಯದ ಅಭಿವೃದ್ಧಿಗೆ ಹಿನ್ನಡೆಯಾಗಿದೆ ಅಂತ ಹೇಳಿದ್ದಾರೆ. ಆಗ ಬಿಜೆಪಿಯ ಬಸನಗೌಡ ಪಾಟೀಲ್ ಯತ್ನಾಳ್, ಎಸ್ಆರ್ ವಿಶ್ವನಾಥ್, ಸುರೇಶ್ ಗೌಡ ಆಕ್ಷೇಪ ವ್ಯಕ್ತಪಡಿಸಿದ್ರು. ಈ ವೇಳೆ ಕಾಂಗ್ರೆಸ್ ಬಿಜೆಪಿ ಸದಸ್ಯರ ಮಧ್ಯೆ ವಾಕ್ಸಮರವೇ ನಡೆದು ಹೋಯಿತು. ಆಗ ಮಧ್ಯಪ್ರವೇಶಿಸಿದ ಸಿದ್ದರಾಮಯ್ಯ, ರಾಜ್ಯವನ್ನ ಪ್ರತಿನಿಧಿಸುವ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರಿಂದಲೇ ನಮಗೆ ಅನ್ಯಾಯವಾಗಿದೆ. ನಮಗೆ ಒಟ್ಟು 1.23 ಲಕ್ಷ ಕೋಟಿ ಅನುದಾನ ಬರಬೇಕಿತ್ತು. ಆದ್ರೆ 50,572 ಕೋಟಿ ರೂಪಾಯಿ ಮಾತ್ರ ಬಂದಿದೆ. ಇನ್ನು 73,000 ಕೋಟಿ ಬಾಕಿ ಅಲ್ಲವೇ? ನಮಗೂ ಬಂದಿಲ್ಲ ಅಂದ್ರೆ ನಿಮಗೂ ಬಂದಿಲ್ಲ. ನೀವು ಕರ್ನಾಟಕ ವಿಧಾನಸಭೆ ಪ್ರತಿನಿಧಿಸುವವರು ತಾನೇ. ನಿಮಗೆ ರಾಜ್ಯದ ಹಿತ ಮುಖ್ಯವೇ ಅಲ್ಲ, ಎಲ್ಲದರಲ್ಲೂ ರಾಜಕೀಯವನ್ನೇ ನೋಡುತ್ತೀರಿ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯನವರ ಈ ವಾಗ್ದಾಳಿಯ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ.
ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.